ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಇವತ್ತಿನ ವ್ಲಾಗ್ ಏನು ಅಂದ್ರೆ ನಮ್ಮ ಶೆಫ್ ಮಾಸ್ಟರ್ ಶೆಫ್ ನಿನಗೆ ಹೇಳದೇ ಇಲ್ಲ ಬಿಡು. ಸೊ ನಮ್ಮ ಸುಮಾ ಅಕ್ಕ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದಾರೆ. ಏನ್ ರೆಸಿಪಿ ಮಾಡ್ತಾ ಇದ್ದೀರಾ ಮೇಡಮ್? ಕೋಳಿ ಬಸ್ಸಾರು ಮತ್ತೆ ಮುದ್ದೆನಾ? ರಾಗಿ ಮುದ್ದೆ ಮತ್ತೆ ವೈಟ್ ರೈಸ್. ಇವತ್ತು ಓಕೆ ಪಲಾವ್. ಏನ್ ಗೊತ್ತಾ, ಇದು ಏನದು ಕೋಳಿ ಬಸ್ಸಾರನ್ನ ನಮ್ಮ ಸುಮಾ ಅಕ್ಕ ಮಾಡ್ತಾರೆ. ನಮ್ಮ ಅಮ್ಮ ಇದು ಮಾಡ್ತಾರೆ, ಮುದ್ದೆ ಮತ್ತೆ ಪಲಾವ್ ಮಾಡ್ತಾರೆ. ಓಕೆನಾ? ಸೊ ಇವಾಗ ಚಿಕನ್ ಮಮ್ಮಿ ಹೋಗಿ ತಂದಿದ್ದಾರೆ. ಸೊ ಇವಾಗ ವಾಣಿ ವಿಲಾಸಿನಿ ಸಾಂಗ್ ಅದೇ ಶ್ರೀಹರಿ ಮನೋ ವಿಲಾಸಿನಿ. ಅದಕ್ಕೆ ನಾನು ಇವ್ಳು ಕ್ಯಾಮ್ರಾ ಕೊಡೋದು ಗೊತ್ತಾ, ಇಡೀ ನೀನ್ ಕ್ಯಾಮ್ರಾ ನಾನು ಮಾತಾಡ್ತೀನಿ ಅಂತ ಫುಲ್ ಕಂಪ್ಲೀಟ್ ಮಾಡಕ್ಕೆ ಬಿಡಲ್ಲ ತಾಯಿ. ಅದಕ್ಕೆ ಇವಾಗ ಮಮ್ಮಿ ಚಿಕನ್ ತಂದಿದ್ದಾರೆ. ಎಷ್ಟು ಮೆತ್ಕೊಂಡಿದ್ದಾಳೆ ನೋಡಿ ಲಿಪ್ಸ್ಟಿಕ್. ಸೊ ಇವಾಗ ಚಿಕನ್ ತಂದಿದ್ದಾರೆ ಮಮ್ಮಿ. ಅದನ್ನೆಲ್ಲ ಸುಮಾಕ ಇವತ್ತು ಫುಲ್ ಮಾಡೋದು ಸುಮಾಕ. ಅದು ಏನಿದೆ ಬಸ್ಸಾರು, ನಾಟಿ ಕೋಳಿ ಬಸ್ಸಾರನ್ನ ಅವಳೇ ಎಲ್ಲ ತೊಳ್ಕೊಂಡು ಮಸಾಲೆ ಗಿಸಾಲೆ ಎಲ್ಲ ಅವಳೇ ರೆಡಿ ಮಾಡೋದು. ಅವಳ ಸ್ಟೈಲಲ್ಲಿ ಮಾಡ್ತಾಳೆ. ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಅದನ್ನ ನೀವು ಮನೇಲಿ ಟ್ರೈ ಮಾಡಿ. ಓಕೆನಾ? ಬನ್ನಿ ಇವಾಗ ಹೋಗೋಣ. ಬನ್ನಿ ಗಾಯ್ಸ್ ಹೋಗೋಣ. ನಮ್ಮ ಅಕ್ಕನ ಕರೆಂಟ್ ಹೊಡೆದ್ಬಿಟ್ಟೆ. ನಮ್ಮಮ್ಮ ಮೆಲ್ಲು ಕಾಪಾಡು ಅದಕ್ಕೆ ಮೆಲ್ಲು. ಸೊ ಈಗ ಎರಡು ಚಿಕನ್ ತಂದಿದ್ದಾರೆ. ಒಂದು ನಾರ್ಮಲ್ ಚಿಕನ್, ಇನ್ನೊಂದು ನಾಟಿ ಕೋಳಿ ಚಿಕನ್. ಮಮ್ಮಿ ಎಲ್ಲ ತೊಳೆದು ಇಟ್ಬಿಟ್ಟಿದ್ದಾರೆ. ಈಗೆಲ್ಲ ನಮ್ಮ ಸುಮಾ ಹಾಕೋ ರೆಡಿ. ತೋರ್ಸಕ್ ಹಾಕೋಬೇಡ, ನಾನೇ ಅಡ್ಗೆ ಮಾಡ್ತಿದ್ದೀನಿ ಅಂತ. ನಾನು ಅವತ್ತು ಇದು ಮಾಡಿದ್ನಲ್ಲ, ಯಾವ್ದದು ಏನ್ ಪೊಟ್ಯಾಟೊ ಚೀಸ್ ಪೊಟ್ಯಾಟೊ ಕ್ರಿಸ್ಪಿ ಟ್ರಯಾಂಗಲ್ ಅವತ್ತು ಮಾಡಿದ್ನಲ್ಲ, ಅದಕ್ಕೂ ಹಿಂಗೆ ಹಾಕೊಂಡಿದ್ರೆ. ಅದಕ್ಕೆ ಇವಾಗ ಹಾಕೋದಿದ್ದೀನಿ. ನಾನ್ ಮಾಡಲ್ಲ. ಇದು ಏನೇನ್ ಬೇಕು ಹಾಕಿದ್ಲೆ. ನನಗೆ ಕೋಳಿ ಬಸ್ಸಾರಲ್ಲ, 2 ತರ ಮಸಾಲೆ ಬೇಕು. ಮಸಾಲೆ ಮೀನ್ಸ್ ಒಗ್ಗರಣೆಗೆ ಸ್ವಲ್ಪ ಅಂಡ್ ಮಸಾಲೆಗೆ ಸಪ್ರೇಟು. ಅದಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನ ತುರಿ, ಇದು ಧನಿಯಾ ಪೌಡರು. ಇಲ್ಲಿ ಈರುಳ್ಳಿ, ಒಗ್ಗರಣೆಗೊಂದು ಮಸಾಲೆಗೊಂದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗಸಗಸೆ, ಚಕ್ಕೆ, ಲವಂಗ, ಇದು ಕೊತ್ತಂಬರಿ. ಇಷ್ಟು ರೆಡಿ ಮಾಡ್ಕೊಂಡಿದೀವಿ. ಅಂಡ್ ಇದಕ್ಕೆ ಪೌಡರ್ ಎಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ನನಗೆ. ಸೊ ಅದಕ್ಕೋಸ್ಕರ ಒಣಮೆಣಸಿನ್ಕಾಯಿ ಹಾಕಿನೇ ಮಸಾಲೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನ್ ಮಸಾಲೆ ರುಬ್ಕೊಂಡ್ಬಿಡ? ಫಸ್ಟ್ ಮಸಾಲೆ ರುಬ್ಕೊಳ್ಳೋದು ಬೇಡ, ಫಸ್ಟ್ ಚಿಕನ್ ಬೇಯಕ್ಕೆ ಇಟ್ಬಿಡೋಣ. ಇದು ಕುಕ್ಕರ್ ಕಾದಿದೆ, ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು. ಅದನ್ನ ಜಜ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಬೆಳಕು ಅಷ್ಟು ಬೇಡ, 1 ಕಾರ್ ಸಾಕು. ಸ್ಪೂನ್ 3 ಕಮ್ಮಿ ಆಗ್ತಾ ಇಲ್ಲ. ಅದು ಆ ಕಡೆ ಮಾಡಿ, ಹಿಂಗಿಂದ ಮಾಡಬೇಡಿ. ಬೆಳ್ಳುಳ್ಳಿ ಜಜ್ಕೊಂಡಾಗಿದೆ. ಇದನ್ನ ತೆಗೆದು ಕುಕ್ಕರ್ ಹಾಕೋಣ. ನಂಗೆ ನಿಂತಿರೋದು ನಾನು ಆರು ತರ ಫೀಲ್ ಆಗ್ತಾ ಇತ್ತು. ಅವಳು ಅಷ್ಟೇ, ನಾನು ಏನೋ ಕುಕಿಂಗ್ ಬ್ಲಾಗ್ ಏನಾದ್ರು ಮಾಡ್ತಿದ್ದೆ ಓಡ್ ಬಂದು ಚೇರ್ ಸ್ಟೂಲ್ ಹಾಕೊಂಡು ಹಿಂಗೆ ನಿಂತ್ಕೊಂಡ್ಬಿಡ್ತಾಳೆ. ಎಲ್ಲ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕೋಣ. ಹಿಂಗೆ ಹಾಕ್ಬೋದಲ್ಲ? ಹಾಕೋದು. ಅದಕ್ಕೆ ನಾನು ನೀರೆಲ್ಲ ಮಾಡಿದ್ದೆ. ಚಿಕನ್ ಹಾಕೊಂಡಾಯ್ತು. ಇದಕ್ಕೆ ಸಾಲ್ಟು, ಸ್ವಲ್ಪ ಅರಿಶಿನ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುಗಿಸಿ ಬಿಡೋಣ. ಓಕೆ, ಸಾಲ್ಟ್ ಕಮ್ಮಿನೇ ಭಾಳ ಕಲರ್ ಐತಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ನೀಟಾಗಿ ತಿರುಗಿಸ್ಕೊಳ್ಳೋಣ. ಕೊತ್ತಿಮೀರಿ ಕೋಟಿ ಬರಿ ಯಾರು ಬೇಗ ಕಾಲ
ಅಂತೆ. ಮಸಾಲೆ ಎಲ್ಲ ಹಸಿದೆ ಹಾಕೋದು ಬೇಡ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲ ರುಬ್ಕೊಳ್ಳೋಣ. ಅದಕ್ಕೆ ಸಪ್ರೇಟ್ ಬಾಣಲಿಗೆ ಇವಾಗ ಸ್ವಲ್ಪ ಆಯಿಲ್ ಹಾಕೊಬೇಕು. ಅದಕ್ಕೆ ಇವಾಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿ ಬಿಸಿ ಆಯ್ತಾ ಎಣ್ಣೆ? ಆಗಿದೆ. ನೆಕ್ಸ್ಟು ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿನೇ ಫ್ರೈ ಮಾಡ್ಕೊಬೋದು. ಅದೇನು ಒಂದಾದ್ಮೇಲೆ ಒಂದು ಹಾಕಬೇಕು ಅಂತ ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಲ್ಲ, ಅದಕ್ಕೆ ಸ್ವಲ್ಪ ಶುಂಠಿ ಹಾಕೊಳ್ಳೋಣ, ಇಲ್ಲ ಮಸಾಲೆ ಜಾಸ್ತಿ ಅನಿಸ್ಬಿಡುತ್ತೆ. ಆಯ್ತಾ? ಅದಾದ್ಮೇಲೆ ಚಕ್ಕೆ ಲವಂಗ, ಅದಾದ್ಮೇಲೆ ಗಸಗಸೆ, ಲಾಸ್ಟಲ್ಲಿ ಧನಿಯಾ ಪುಡಿ ಮತ್ತೆ ಇದು ಕೊತ್ತಂಬರಿ ಹಾಕಿ ತಿರ್ಗಿಸ್ಕೊಳ್ಳೋಣ. ಮಾತಾಡ್ಬೇಡ, ಬಿಡ ಕೈ ಬಿಡಿ. ಅಲ್ಲಿ ನೋಡು ಸುಮಾಕ, ನೋಡ್ದೆ ಬಂದಿದ ತಕ್ಷಣ ಎಂತ ಇದು ಬೇಗ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿ ಚಪಾತಿ, ಒಂದು ನಿಮಿಷ ಇರ್ಲಿಲ್ಲ ತೆಗೆದ್ಬಿಟ್ಲು. ನೀರೇ ಆಮೇಲೆ ಧನಿಯಾ ಪೌಡರ್ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೀನಿ, ಸೊ ಅಷ್ಟು ಹಾಕ್ತೀವಿ. ಒಂದೆರಡು ಸ್ಪೂನ್ ಇರುತ್ತೆ ಅದು. ಒಂದು 3 ಸ್ಪೂನ್ ಹಾಕೊಂಡ್ರೆ ನಡೆಯುತ್ತೆ. ಬೇರೆ ಮಸಾಲೆಗಳೇನು ಹಾಕ್ತಿಲ್ಲ, ಚಿಲ್ಲಿ ಪೌಡರು ಆ ಥರದ್ದೆಲ್ಲ. ಅದನ್ನ ಆರಕ್ ಬಿಡೋಣ, ಆರದ ಮೇಲೆ ರುಬ್ಕೊಳ್ಳೋಣ. ಅಂದ್ರೆ ಇಷ್ಟೇ ಅಲ್ವಾ, ತುಂಬಾ ಏನ್ ಫ್ರೈ ಮಾಡೋದು ಬೇಡ ತಾನೆ? ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನ್ ಬೇಡ, ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಅಷ್ಟೇ ಮಾಡ್ಕೊಳ್ಳೋದು. ಈ ಕಡೆ ಚಿಕನ್ ಸ್ವಲ್ಪ ತಿರ್ಗ್ಸೋಣ, ಅದು ನೀರು ಬಿಟ್ಕೊಂಡಿದೆ. ಅದು ಓಪನ್ ಯಮ್ಮಿ ಯಮ್ಮಿ. ನೀರೆಲ್ಲ ಬಿಟ್ಟಿತ್ತಲ್ಲ, ಅದೆಲ್ಲ ಹೀರ್ಕೊಂಡು ಚೆನ್ನಾಗಿ ಇದಾಗಿದೆ. ಇವಾಗ ಈ ಮಸಾಲೆನೂ ಆರಿದೆ, ಅದನ್ನ ರುಬ್ಕೊಳ್ಳೋಣ. ಮಮ್ಮಿ ಬೇಗ ಮಾಡ್ ಮಮ್ಮಿ, ನಾನು ತಿಂತೀನಿ. ಜಾರ್ ಬೆಂದಿರಲ್ಲ ಅಂತ ಅಂದ್ರೂ ನೋಡಲ್ಲ. ಏನದು ಬಕಾಸುರಿ, ಅದು ಟೆಂಪ್ಟ್ ಆಗುತ್ತೆ, ನಿಮಗೆ ಗೊತ್ತಿಲ್ಲ. ಸೊ ಇವಾಗ ಅದು ಮಸಾಲೆಗೆ ಏನ್ ರೆಡಿ ಮಾಡ್ಕೊಂಡಿದ್ರು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಇವಾಗ ಆರಿದೆ. ಅದಕ್ಕೆ ಈಗ ಮಿಕ್ಸಿಗೆ ಹಾಕೊಂಡು ಅದನ್ನ ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದಾರೆ. ಉಪ್ಪು ಅನಿಸ್ತಿದೆ. ನಾವು ಟೈಮ್ ಇದ್ದಾಗ ಮಾಡ್ಕೊಂಡು ನೀವು ಅದನ್ನು ಜಾಗ ಮಾಡ್ಕೊಳ್ಬೇಕು. ನಾವು ಮಾಡ್ತಾ ಇರ್ತೀವಿ, ಅವರು ಟೈಮ್ ಆಗ್ಬಿಡುತ್ತೆ ಅಂತ ಮಾಡ್ತಿರ್ತಾರೆ. ಈಗ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಅದನ್ನ ಏನು ಮಾಡ್ತೀರಾ? ಈ ಮಸಾಲೆನ ಸಾಂಬಾರ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ನೆಕ್ಸ್ಟು ಚಿಕನ್ ಪೀಸ್ನ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಮಸಾಲೆ ಇಟ್ಕೊಬೇಕು. ನಾನು ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ. ಚೆನ್ನಾಗಿ ಕಲಿಸೋಣ. ಇವಾಗ ನೀರು ಹಾಕಿ ಸಾಲ್ಟ್ ಹಾಕಿ ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ. ಸ್ವಲ್ಪ ಟೇಸ್ಟ್ ನೋಡಿ, ಸಾಲ್ಟ್ ಎಷ್ಟು ಬೇಕೋ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ಹಾಕೋಣ. ಕಡಿಮೆ ಇದೆಯಲ್ಲ,
ಕ್ಲೋಸ್ ಮಾಡಿ ಹಾಗಾಗಿದೆ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ವಿಷಲ್ ಹಾಕಲಿಲ್ಲ. ಸೊ ಈಗ ಅಂದರೆ ಆ ಸಾರಿಗೆಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿದ್ರು. ಅದು 6 ವಿಸಿಲ್ ಬರಬೇಕಂತೆ. ಅಲ್ಲಿವರೆಗೂ ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಯಾಕಂದ್ರೆ ಅದು ಗಟ್ಟಿ ಕೋಳಿ ಅಲ್ವಾ, ಸ್ವಲ್ಪ ಬೇಯಬೇಕು. ನಾಟಿ ಕೋಳಿ ಅಲ್ಲ, ಅದಕ್ಕೆ ಸ್ವಲ್ಪ ಬೇಯಬೇಕದು. ಅಲ್ಲಿವರೆಗೂ ನಮಗೆ ರೆಸ್ಟ್. ಬನ್ನಿ. ಸೊ ನಾವು ಮುದ್ದೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಮಮ್ಮಿ ಇವತ್ತು ರೊಟ್ಟಿ ಮಾಡಿಬಿಟ್ಟಿದ್ರು, ಅದಕ್ಕೆ ಮುದ್ದೆ ಬೇಡ ಅಂತ ಬರೀ ರೊಟ್ಟಿ ಜೊತೆನೆ ತಿಂತೀವಿ ನಾಟಿ ಕೋಳಿ ಸಾರನ್ನ. ಇವಾಗ ಇದಕ್ಕೆ ಅದೆಲ್ಲ ಕುದ್ದಿದೆ ಕುಕ್ಕರಲ್ಲಿ, ಅದನ್ನ ಈಗ ಫ್ರೈ ಮಾಡ್ಕೊತಾ ಇದ್ದಾರೆ. ಬನ್ನಿ. ಹೆಸರು ಬೇಕಾಳು ಮತ್ತೆ ಪ್ಲೀಸ್. ಏನು ಚೆನ್ನಾಗಿ ಕಾಣ್ತಾಳೆ. ತಂಗಿ ಮುಂದೆ ಲೇಟ್ ಆಗಿದೆ, ಅದಕ್ಕೆ ಈಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಎಣ್ಣೆ ಹಾಕೊಳ್ಳೋಣ. ರುಚಿಗೆ ಸ್ವಲ್ಪ ಹಾಕೋಣ. ಅದೇ ಬಾಂಡ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸಾಕು, ಆಕ್ಚುಲಿ ಸಾಕು. ಏನು ನಂಗೆ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಅನ್ನಿಸ್ತಾ ಇದೆ. ಆದಷ್ಟು ಎಣ್ಣೆ ಕಡಿಮೆ ತಿನ್ನಿ ಅಲ್ವಾ. ಏನ್ ಗೊತ್ತಾ, ನಮ್ ಸುಮಾಕ ಫುಲ್ ಡಯಟ್ ಮಾಡ್ತವ್ರೆ ಗೊತ್ತಾ. ಡಯಟ್ ಅಂತ ಅಲ್ಲ, ಅದು ಡೈಲಿ ಲೈಫ್ ಅಲ್ಲಿ ಆಡ್ ಆಗಿರ್ಬೇಕು ಇದೆಲ್ಲ. ನಂಗೆ ಕರ್ಬೇಕಂತ ಕೊಡು. ನೋಡ್ ಸುಮಾಕ, ಒಂದ್ ತಗೊಂಬ ಸಾಕು, ಒಂದ್ ಕಡ್ಡಿ. ಹಿಂಗೆ ಹಾಕ್ಸಿದ್ರು ನಂಗೆ ಮುದಿಕ್ಕೆ ಎತ್ತಿ ಸರ್. ಬೀಳಿಲ್ಲ ಆಟ ಆಡ್ತೀಯ ಎಣ್ಣೆ ಹತ್ರ. ನೆನ್ನೆ ಅಲ್ಲ, ಅವತ್ತು ಪೊಟ್ಯಾಟೊ ಟ್ರಯಾಂಗಲ್ಸ್ ಮಾಡ್ಬೇಕಾದ್ರೆ ತಟ್ಬಿಟ್ಟು ಎಣ್ಣೆ ಹಿಂಗ್ ಹಾಕ್ತಾರಲ್ವಾ ಯಾರಾದ್ರೂ, ಹಿಂಗ್ ಎಸಿತಾ ಇದ್ದಾಳೆ, ಅದು ಆರ್ದೇ ಇರುತ್ತಾ. ಎಣ್ಣೆ ಕಾದಿದ ಕಡೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಅವ್ನು ತಂದಲ್ಲ ಕರ್ಬೇವು, ಇದನ್ನ ತೊಳ್ದಿಲ್ಲ. ಇರು ತೋರಿಸ್ತೀನಿ ನನಗೆ. ಇಲ್ಲಿ ನೋಡಿ, ಒಂದೇ ಒಂದ್ ಕಡ್ಡಿ ಕರ್ಬೇವು. ಬುಸ್ ಯಾವ್ದು ಸೌಂಡ್ ಬರುತ್ತಲ್ಲ, ಬುಸ್ ಬುಸ್ ಬುಸ್. ಮಿಕ್ಸ್ ಮಾಡಲ್ವಾ ಫ್ರೆಂಡ್ಸ್? ಮೆಣಸಿನ್ಕಾಯಿ ಸ್ವಲ್ಪ ಹಾಕೋಣ ಕಂಡ್ರೆ, ಯಾಕಂದ್ರೆ ಮಸಾಲ ಇದೆ. ಏನು ಇದು ಈ ತರ ಒಗ್ಗರಣೆ ನಮ್ಮಮ್ಮನ ಕೊಡ್ತಾರ ಗೊತ್ತಿಲ್ಲ. ಏನೋ ಡಿಫ್ರೆಂಟ್ ಒಗ್ಗರಣೆ ಕೊಡ್ತಾರಪ್ಪ ಸಾರಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಈರುಳ್ಳಿ ಆನಿಯನ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಆಡ್ ಮಾಡ್ಕೊಬೇಕು. ಅದನ್ನ ಆಡ್ ಮಾಡಿಬಿಟ್ಟು ಇದು ಚಿಕನ್ ಪೀಸಸ್ ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡ್ತಾರಂತೆ. ಮಾಡಿಬಿಟ್ಟು ಅದಾದ್ಮೇಲೆ ಸಾರು ಎರಡು ಮಿಕ್ಸ್ ಮಾಡೋದಾ? ಪ್ರತಿಮಾ ಸಾರ್ ಸಪ್ರೇಟ್, ಮಾಡೋದ್ ಗೊತ್ತಿಲ್ಲ, ಓಕೆ ತಿನ್ನಕ್ಕೂ ಗೊತ್ತಿಲ್ಲ, ಅದು ಬೇಜಾರಾಗುತ್ತಮ್ಮ. ಸಾರ್ ಸಪ್ರೇಟ್, ಫ್ರೈ ಸಪ್ರೇಟ್. ಇವಾಗ ನೀನ್ ಬಸ್ಸಾರ್ ಮಾಡಲ್ವಾ? ಬಸ್ಸಾರ್ ಗೊತ್ತು ತಾನೆ? ಏನು ರೆಡ್ ಆಗಿದೆ ಗೊತ್ತಾ? ಸಪ್ರೇಟ್ ಮಾಡ್ಕೊಂಡಿರೋದನ್ನ ತೋರ್ಸು ಮೇಲೆ, ಸಪ್ರೇಟ್ ಮಾಡ್ಕೊಂಡಿದೀವಿ ಅಂತ. ಒಂಚೂರು ಹಿಡಿಯಲ್ಲ, ಅದು ಸಪ್ರೇಟ್ ಸೇರಿ ಇದು ಮೊಟ್ಟೆ ಸಪ್ರೇಟ್. ಇದನ್ನ ಈಗ ಸಪ್ರೇಟ್ ಮಾಡ್ಬಿಟ್ರು. ಏನಪ್ಪ ಡಿಫ್ರೆಂಟ್ ಆಗಿ ಮಾಡ್ತಾಳೆ ಸುಮ್ಮಕ್ಕ. ಅದಕ್ಕೆ ಬಸ್ಸಾರ್ ಅಂದಿದ್ದು. ಹೌದಾ? ಸಪ್ರೇಟ್ ತಕೊಂಡ್ಬಿಡಿ ಆಂಟಿ. Okay. ಕಲ್ಸೋಗ್ಬಿಡೋದು. ಮೊಟ್ಟೆ ಸಪ್ರೇಟ್ ತಕೊಂಡ್ಬಿಡಿ ಅದು. ಸರಿ, ಅದೆಲ್ಲ ಇದೆ. ಸೊ ಇವಾಗ ಅದು ಫ್ರೈ ರೆಡಿ ಆಗಿದೆ. ಅದಕ್ಕೆ ಮಿಕ್ಸ್ ಮಾಡಬೇಕು ಚಿಕನ್ನ ಅದಕ್ಕೆ ಮಿಕ್ಸ್ ಮಾಡಬೇಕು. ಎಸ್ ಅದು ಕೊತ್ತಂಬರಿ ಹಾಕ್ಬಿಡು.
ಅದು ಒಟ್ಟಿಗೆ ಮಿಕ್ಸ್ ಮಾಡ್ಕೊ. ಕೊತ್ತಂಬರಿ ಹಾಕ್ತಾ ಇದೀನಿ ಫ್ರೆಂಡ್ಸ್. ಹಿಂಗ್ ಮಾಡ್ತಾಳೆ ನೋಡೋಳು. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಕುಚು ಕುಚು ಟವಿ ಟವಿ ನಂಗೆ ಮಿಕ್ಸ್ ಮಾಡ್ಕೊ. ಕೊತ್ತಂಬರಿ ಹಾಕಿದ್ರೆ ವಿಡಿಯೋ ಕ್ವಶನ್ ಆಗ್ತದೆ. ಟೇಸ್ಟ್ ಸೊ ಈಗ ರೆಡಿ ಆಗ್ತಾ ಉಂಟು ಮಾರ್ರೆ. ನನಗೆ ಗೊತ್ತೇ ಇರಲಿಲ್ಲ ಅದು ಚಿಕನ್ ಸಾರ್ ಸಪ್ರೇಟು ಚಿಕನ್ ಸಪ್ರೇಟ್ ಮಾಡ್ತಾರೆ ಅಂತ. ಏನೋ ಡಿಫ್ರೆಂಟ್ ಆಗಿದೆ, ನೋಡೋಣ. ಬಸ್ಸರ್ ನಾನು ತಿಂದಿಲ್ಲ, ಅಂದ್ರೆ ನಮ್ಮ ಕಡೆ ಎಲ್ಲ ಆ ಥರ ಮಾಡಲ್ಲ. ಸೊ ನೋಡೋಣ ಚೆನ್ನಾಗಿರ್ತಾ ಇಲ್ಲ ಅಂತ. ರೆಡಿ ಆಗಿದೆ ಇವಾಗ. ಹೌದಾ? ಅಷ್ಟೇ. ಸ್ಮೆಲ್ ಒಂಥರ ಡಿಫ್ರೆಂಟ್ ಬರ್ತಾ ಇದೆ ಪ್ರತಿಮಾ, ನೋಡು. ಬರೀ ಕೊತ್ತಂಬರಿ ಕೊತ್ತಂಬರಿ ಬರ್ತೈತೆ. ನಿನ್ ಕೈ ಕೊತ್ತಂಬರಿ ಆಗಿದ್ದೇನೆ, ಹಂಗೆ ಹಿಚ್ಕಿ ಹಿಚ್ಕಿ ಹಂಗೆ. ರೆಡಿನಾ? ಸೊ ಕಟ್ ಮಾಡಿ. ಈಗ ನಮ್ಮ ಏನು ಚಿಕನ್ ಬಸ್ಸಾರ್ ರೆಡಿ ಆಗಿದೆ, ಓಕೆನಾ? ನಮ್ಮಮ್ಮ ಕೋಳಿ ಬಸ್ಸಾರು. ಓಕೆ, ಕೋಳಿ ಬಸ್ಸಾರು ರೆಡಿ ಆಗಿದೆ. ಅದು ಓಕೆ. ಇನ್ನೊಂದ್ ಕಡೆ ಪಲಾವ್ ಆಗ್ತಾ ಇದೆ, ಇನ್ನೊಂದ್ ಕಡೆ ನಾರ್ಮಲ್ ಚಿಕನ್ ರೆಡಿ ಆಗ್ತಾ ಇದೆ. ಇದು 3 ರೆಡಿ ಆದ್ಮೇಲೆ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಓಕೆ, ಎಲ್ರಿಗೂ ಕೇಳೋಣ ಟೇಸ್ಟ್ ಮಾಡಿ, ನಮ್ಮ ಮಮ್ಮಿ ಮತ್ತೆ ನಮ್ಮ ಮೇಘಕ್ಕಂಗೆ. ಓಕೆನಾ? ಮನೆ ದೊಡ್ಡ ಮಗಳು ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತಾಳಂತೆ. ಅದನ್ನ ನಾವು ನೋಡ್ಕೊಂಡು ಚೂರು ಪಾರು ಹಂಗೆ ಹಿಂಗಾಗಿದ್ರೆ ಸರಿ ಮಾಡ್ಕೊತೀವಿ. ನಾನ್ ಮನೆ ದೊಡ್ಡ ಮಗಳು ನಾನಲ್ಲ, ಹೇಳ್ತೀನಿ. ಸುಪ್ಪಿ ಅಕ್ಕ ನಮ್ಮ ಮನೆ ದೊಡ್ಡ ಮಗಳು. ಮಮ್ಮಿ ನೋಡ್ಮೆ ಆಗಿದೆ, ಅದು ಸ್ಮೆಲ್ ಸೂಪರ್ ಆಗಿದೆ. ಸಾಲ್ಟ್ ನೋಡ್ಬಿಡಿ ಆಂಟಿ. ಟೇಸ್ಟ್ ಕೂಡ ಸೂಪರ್. ಟೇಸ್ಟ್ ಮಾಡಿದೆ ಮಸಾಲ. ಖಾರ ಇಲ್ಲ ಅಂತಾರೇನೋ. ಚೆನ್ನಾಗಿದೆ. ಚೆನ್ನಾಗಿ ಉಪ್ಪೇನು ಬೇಡ, ಆಫ್ ಮಾಡ್ಬಿಡಿ ಅಷ್ಟೇ. ಹಾಕೊಂಡ್ಲಾ? ಇಲ್ಲ. ಸೊ ಈಗ ಬಿಸಿ ಬಿಸಿ ಕೋಳಿ ಬಸ್ಸಾರ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಆಕ್ಚುಲಿ ಮುದ್ದೆ ಇದ್ರೆ ಸೂಪರ್ ಇರುತ್ತೆ. ಆಕ್ಚುಲಿ ಮುದ್ದೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇನ್ನೊಂಚೂರು ಖಾರ ಇದ್ರೆ ಚೆನ್ನಾಗಿರ್ತೈತೆ. ಖಾರ ನಾನಿಲ್ಲ, ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದು. ಅಯ್ಯೋ, ನಮ್ಮಮ್ಮ ಮಾಡ್ತಾರೆ. ಮೆಣಸಿನ್ಕಾಯಿ ಇಷ್ಟಿತ್ತು ಆದ್ರೂ ಖಾರ ಬಂದಿಲ್ಲ. ಅದು ಅಮ್ಮ ಹೇಳಿದ್ರಲ್ಲ ಖಾರ ಅಷ್ಟಿಲ್ಲ. ಚೆನ್ನಾಗಿದೆ. ನನಗೆ ಇದು ಅದೇ ಈ ನಾಟಿ ಕೋಳಿ ಇದರಲ್ಲಿ ಸಾರು ತುಂಬಾ ಇಷ್ಟ ಆಗುತ್ತೆ. ಸೊಪ್ಪ ಕಾಯಿದ್ರೆ ಚೆನ್ನಾಗಿ ಸೊಪ್ಪದಾಗಿ ಮಾಡೋದ. ತಿಂತೀರ ಹೆಂಗಿದೆ ಮಮ್ಮ? बिया तुरंत तो कहीं खाची मालूम है काका ಹುಣಸೆ ಚಿಲ್ಲಾಯ್ತಾ ಖಾಯಿನ ಜರ ಹೋಗಿ. ಇವಾಗ ಕನ್ನಡ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಸುಮಾ. ಥ್ಯಾಂಕ್ ಯು. ನಾವು ಹಿಂಗೆ ಮಾಡ್ತೀವಿ, ಅಂದ್ರೆ ಇದನ್ನ ನೀವು ತೆಗೆದು ಸಪ್ರೇಟ್ ಮಾಡಿ ಒಗ್ಗರಣೆ ಕೊಡ್ತೀವಿ ಅಷ್ಟೇ. ಆಕ್ಚುಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ. ನಮ್ಮ ಸೆಟ್ಟಲ್ಲೆಲ್ಲ ಅದೇ ಮಾತಾಡ್ತಾರೆ. ಅಲ್ಲ, ಇದು ಅಷ್ಟೇ, ಈಗ ಸೇಮ್ ಹಂಗೆ ಇದನ್ನ ಒಗ್ಗರಣೆ ಕೊಡ್ತೀವಿ ಅಷ್ಟೇ. ನೀವು ಹೇಳಿದ್ಮೇಲೆ ಚೆನ್ನಾಗಿರುತ್ತೆ. ಐ ಮೀನ್ ಅಡುಗೆ ಮಾಡೋರು ತಿನ್ನೋರು ಹೇಳ್ಬೇಕು, ಅಡುಗೆ ಮಾಡೋರಲ್ಲ. ಆಗ ನಮ್ಮ ಮೇಘಕ್ಕ ಅವರು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ನಾನು ಈ ಚಿಕನ್ ಅಷ್ಟು ತಿನ್ನಲ್ಲ, ಗ್ರೇವಿ ತಿಂತೀನಿ ಅಷ್ಟೇ, ಅದಕ್ಕೆ ಟೇಸ್ಟ್ ಮಾಡೋಕ್ಕೆ ತಳಿದಷ್ಟೇ. ಗ್ರೇವಿ ಚೆನ್ನಾಗಿ, ಚಿಕನ್ ತಿನ್ನಲ್ಲ. ಅದು ಸೂಪರ್ ಇದೆ. ಸುಮಾ ಅಕ್ಕ ತಿನ್ಬಿಟ್ಟು ಅವ್ರು ಮಾಡಿರೋದನ್ನ ಅವರೇ ಟೇಸ್ಟ್ ಹೇಳ್ತಾರೆ. ನಾನು ಸ್ವಲ್ಪ ಮಾಡೋದು ಮಾಡಿಬಿಟ್ಟು ತಲೆ ತಿನ್ನೋದು ಜಾಸ್ತಿ. ಹೆಂಗಿದೆ, ಚೆನ್ನಾಗಿದೆಯಾ ಅಂತ. ನಾನು ನಾನೇನು ಫಸ್ಟ್ ಟೈಮ್ ಅಲ್ವಲ್ಲ, ನನಗೆ ನಮ್ಮಂತ ಇದು ಅನಿಸ್ತಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಖಾರ ಹಾಕ್ಸಿದಾರೆ ಇವರು, ಅವರೇ ತಡ್ಕೊಂತಿಲ್ಲ. ಇನ್ನು ನನ್ಗೆ ಹೆಂಗ್ ಆಗ್ತಿರುತ್ತೆ ಹೇಳಿ. ಖಾರ ಐತೆ
ನಮ್ಮ ಸುಮಾಕ ಮಾಡಿದ ಕೋಳಿ ಬಸ್ಸಾರು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವರು ನೆಕ್ಸ್ಟ್ ಅವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದಾರೆ. ಯಾವಾಗ ಏನು ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಕುಕಿಂಗ್ ವ್ಲಾಗೇ ಮಾಡೋದು ಅವರು ತುಂಬ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಭಾ ಠಾಕೂರ್ ಯೂಟ್ಯೂಬ್ ಚಾನಲ್. ಮತ್ತೆ ನಾನು ಸುಮಾ ಅಕ್ಕನ ಜೊತೆ ಯಾವ ಕುಕಿಂಗ್ ವ್ಲಾಗ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ಎಲ್ರಿಗೂ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.